ಮಳೆಗಾಲದಿಂದಾಗಿ ಸೊಪ್ಪು ತರಕಾರಿಗಳ ದರ ಏರಿಕೆ ಆಗಿದೆ. 100 ರೂಪಾಯಿನಿಂದ ಇಳಿತಾ ಇಲ್ಲ ಕೆಜಿ ಬೀನ್ಸ್ನ ದರ. 40 ರಿಂದ 50 ರೂಪಾಯಿ ಇದ್ದಂತ ಬಿಳಿ ಬದನೆಕಾಯಿ, ದಪ್ಪ ಮೆಣಸಿನಕಾಯಿ ದುಪ್ಪಟ್ಟು ಆಗಿದೆ. ಬಿಳಿ ಬದನೆ 80 ರೂಪಾಯಿ, ದಪ್ಪ ಮೆಣಸಿನಕಾಯಿ 100 ರೂಪಾಯಿ. ಬೀಟ್ರೋಟು, ಕ್ಯಾರೆಟ್ನ ದರನೂ ಕೂಡ ದುಬಾರಿ ಆಗಿದೆ. ಮದುವೆ ಹಬ್ಬ ಹಿನ್ನೆಲೆಯಲ್ಲಿ ತರಕಾರಿಗಳ ಬೇಡಿಕೆಯಲ್ಲಿ ಹೆಚ್ಚಳ ಆಗ್ತಾ ಇದೆ. ಮಳೆಯಿಂದಾಗಿ ಬೆಳೆ ಇಲ್ಲದೆ ಗುಣಮಟ್ಟದ ಸೊಪ್ಪು ಸಿಗ್ತಾ ಇಲ್ಲ. ಆಷಾಢ ಮಾಸದ ನಂತರ ಬೆಲೆಯಲ್ಲಿ ಇಳಿಕೆ ಆಗಬಹುದಾದ ಸಾಧ್ಯತೆಗಳು ಇದೆ. ನೋಡಿ, ಈಗ ಸಾಲು ಮದುವೆ, ಇನ್ನೇನು ಆಷಾಢ ಪ್ರಾರಂಭ ಆಗೋದ್ರ ಒಳಗಡೆ ಎಲ್ಲ ಮುಗಿಸ್ಕೊಬಿಡ್ಬೇಕು ಶುಭ ಸಮಾರಂಭ ಅಂತ. ಊರುಗಳಲ್ಲಿ ಊರು ಜಾತ್ರೆ, ತೇರು, ಇನ್ನೊಂದು ಮತ್ತೊಂದು ಊರ ಹಬ್ಬ ಅಂತ. ಹೀಗಿರಬೇಕಾದ್ರೆ ತರಕಾರಿಗೆ, ಹೂವಿಗೆ, ಹಣ್ಣಿಗೆ ಬೇಡಿಕೆಗಳು ಸದ್ಯಕ್ಕೆ ಜಾಸ್ತಿ ಇದೆ. ಬಟ್ ಈಗ ಏನಾದರೂ ಈಗ ಆಷಾಢ ಪ್ರಾರಂಭ ಆಗುತ್ತಲ್ಲ ಇನ್ನೇನು, ಸೊ ಅಲ್ಲಿಂದ ಎಲ್ಲ ಕಮ್ಮಿ ಆಗುವ ಚಾನ್ಸಸ್ ಇದೆ. ಹಾಪ್ಕಾಮ್ಸ್ನಲ್ಲಿ ಎಷ್ಟೆಷ್ಟು ದರ ಎಷ್ಟೆಷ್ಟಿದೆ ಅಂತ ನೋಡೋದಾದರೆ, ಕೆ ಜಿಗೆ ಬೀನ್ಸು 117 ರೂಪಾಯಿ ಇದೆ. ಬಿಳಿ ಬದನೆಕಾಯಿ 88 ರೂಪಾಯಿ ಇದೆ. ದಪ್ಪ ಮೆಣಸಿನಕಾಯಿ 102 ರೂಪಾಯಿ ಹೇಳ್ತಾ ಇದ್ದಾರೆ. ಬಜ್ಜಿ ಮೆಣಸಿನಕಾಯಿ 70 ರೂಪಾಯಿ ಇದೆ. ನುಗ್ಗೆಕಾಯಿ 138 ರೂಪಾಯಿ ಇದೆ. ಹೂಕೋಸು ಒಂದಕ್ಕೆ 40 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಹಾಪ್ಕಾಮ್ಸ್ನ ಸದ್ಯದ ದರವನ್ನು ನಾವು ಹೇಳ್ತಾ ಇದ್ದೀವಿ ಎಷ್ಟೆಷ್ಟಿದೆ ಅಂತ. ನುಗ್ಗೆಕಾಯಿ 138 ರೂಪಾಯಿ, ಹೂಕೋಸು ಒಂದಕ್ಕೆ 40 ರೂಪಾಯಿಗೆ, ಟೊಮ್ಯಾಟೊ 29 ರೂಪಾಯಿಗೆ, ಬೆಳ್ಳುಳ್ಳಿ 182 ರೂಪಾಯಿ ಬೆಳ್ಳುಳ್ಳಿ ರೇಟನ್ನು ನಾವು ನೋಡೋದಾದರೆ. ಹಾಗೆಯೇ ಹಾಗಲಕಾಯಿ ರೇಟಲ್ಲೂ ಕೂಡ ಜಾಸ್ತಿ ಆಗಿದೆ, 64 ರೂಪಾಯಿ ಆಗಿರೋದು. ಇನ್ನು ಒಂದು ಮೊಟ್ಟೆಗೆ 6 ರೂಪಾಯಿ ಆಗಿದೆ. ಬೆಂಡೆಕಾಯಿ 48 ರೂಪಾಯಿ ಆಗಿದೆ. ತೆಂಗಿನಕಾಯಿ ಚಿಕ್ಕದಕ್ಕೇನೆ 36 ರೂಪಾಯಿ. ಕೊತ್ತಂಬರಿ ಸೊಪ್ಪು 82 ರೂಪಾಯಿ ನಾಟಿ. ಮೆಂತ್ಯ ಸೊಪ್ಪೆ 89 ರೂಪಾಯಿ. ದಂಟಿನ ಸೊಪ್ಪು 62 ರೂಪಾಯಿ. ಏಲಕ್ಕಿ ಬಾಳೆ 93 ರೂಪಾಯಿ. ಎಲ್ಲದರ ರೇಟು ಕೂಡ ಜಾಸ್ತಿ ಆಗ್ತಾ ಇದೆ. ಮಳೆಗಾಲದಿಂದಾಗಿ ಈ ಥರ ರೇಟ್ಗಳೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ತಿಳಿಸಲಾಗ್ತಾ ಇದೆ. ಆಷಾಢದಲ್ಲಿ ಕಡಿಮೆ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ನೋಡಿ, ಎಲ್ಲದರ ರೇಟು ಈಗ ದುಪ್ಪಟ್ಟು ಆಗ್ತಾ ಇರುವಂಥದ್ದು. ಈ ಹಿಂದೆ ಮಳೆ ಇಲ್ಲ, ಬೆಳೆಗಿಲ್ಲ, ಯಾವುದು ಕೈಗೆ ಸಿಗ್ತಾ ಇಲ್ಲ ಅಂತ ರೇಟ್ ಜಾಸ್ತಿ ಮಾಡಲಾಗಿತ್ತು. ಈಗ ಮಳೆ ವಿಪರೀತವಾಗ್ತಾ ಇದೆ. ಈ ಸಂದರ್ಭದಲ್ಲೂ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲದನ್ನ ಕೊಂಡ್ಕೊಳ್ಳೋಕೆ ಹೋಗೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ಯಾವ್ದು ಎಷ್ಟೆಷ್ಟು ತಗೊಂಡು ಬರಬೇಕು ಅಂತ. ಬಟ್ ತಗೊಳ್ಲೇಬೇಕು, ತಿನ್ನಲೇಬೇಕಲ್ಲ. ರೇಟ್ಗಳು ಮಾತ್ರ ದುಪ್ಪಟ್ಟಾಗ್ತಾ ಇದೆ. ಸದ್ಯಕ್ಕೆ ಈ ರೇಟ್ ಆಷಾಢ ತನಕ ಇರುತ್ತೆ. ಹಿಂದೇನು ಆಷಾಢ ಬಂದೇ ಬಿಡ್ತು. ಆಷಾಢದಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆಯಲ್ಲ. ಮದುವೆ ಆಗಿರ್ಬೋದು, ಸಮಾರಂಭಗಳಾಗಿರ್ಬೋದು, ಯಾವುದೂ ನಡೆಯಲ್ಲ. ಹಾಗಾಗಿ ಆಷಾಢದಲ್ಲಿ ಕಮ್ಮಿ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ತರಕಾರಿ, ಹೂವು, ಹಣ್ಣು ಪ್ರತಿ ಒಂದ್ರ ರೇಟಲ್ಲೂ ಕೂಡ ಸಿಕ್ಕಾಪಟ್ಟೆ ಏರಿಕೆ ಆಗ್ತಾ ಇರುವಂಥದ್ದು. ಈ ಬಾರಿ ಮಳೆ ಬೆಳೆ ಎಲ್ಲವೂ ಚೆನ್ನಾಗಾಗ್ತಾ ಇದೆ ಅಂತ ರೈತರ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ. ಇದರ ನಡುವೆಯಲ್ಲಿ ಈಗ ಬೆಲೆ ಏರಿಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೊಂಡ್ಕೊಳ್ಳೋರಿಗೆ ಅವ್ರಿಗೂ ಜೇಬಿಗೆ ಬಿಸಿ ಮುಟ್ತಾ ಇದೆ. ಬಟ್ ಏನು ಮಾಡೋಕ್ಕಾಗದ ಪರಿಸ್ಥಿತಿ ತೆಗೆದುಕೊಳ್ಳೇಬೇಕಾಗತ್ತೆ. ನೋಡಿ, ಕೆಲವು ದಿನಗಳ ಹಿಂದೆ ಟೊಮೊಟೊಗೆಲ್ಲ ರೇಟೇ ಇರಲಿಲ್ಲ. ಎಲ್ಲ ಬಿಸಾಕ್ತಾ ಇದ್ರು, ರಸ್ತೆ ಬದಿ ತಂದು ಹಾಕ್ತಾ ಇದ್ರು, ನಾವು ಬೆಳೆದಿರೋದಕ್ಕೆ ರೇಟ್ ಸಿಗ್ತಾ ಇಲ್ಲ ಅಂತ. ಈಗ ನೋಡಿದ್ರೆ ಇದಕ್ಕಿದ್ದ ಹಾಗೇ ಒಳ್ಳೆ ಸೊಪ್ಪೆ ಸಿಗ್ತಾ ಇಲ್ವಂತೆ. ಮಾರ್ಕೆಟಲ್ಲಿ ಸೊಪ್ಪೆ ಬರ್ತಾ ಇಲ್ಲ, ಒಳ್ಳೆ ಕ್ವಾಲಿಟಿ ಇರುವಂಥ ಸೊಪ್ಪೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವು ಕಡೆಯಲ್ಲಿ ವಿಪರೀತವಾಗಿ ಮಳೆಯಾಗಿ ಎಲ್ಲ ಕೊಚ್ಕೊಂಡು ಹೋಗಿದೆ, ಲಾಸಸ್ ಆಗಿದೆ. ಇದರಿಂದಲೂ ಕೂಡ ಸಮಸ್ಯೆನ ಎದುರಿಸ್ತಾ ಇದ್ದಾರೆ.